ಟಿಪ್ಪರ್ ಚಾಲಕ ಮತ್ತು RTO ನಡುವೆ ಕ್ಷುಲ್ಲಕ ಕಾರಣಕ್ಕೆ ಮಾತಿನ ಚಕಮಕಿ ಆಗಿರುವಂಥದ್ದು. ಈಗ RTO ಅಧಿಕಾರಿ ದುಂಡಾವರ್ತನೆಯನ್ನು ತೋರಿಸಿದ್ದಾರೆ ಅನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ. ಯಾರು ಆ ಅಧಿಕಾರಿ, ಯಾಕಾಗಿ ಹೀಗೆ ಮಾಡಿದ್ರು, ಬನ್ನಿ ನೋಡ್ಕೊಂಡು ಬರೋಣ. ಸೂಕ್ತವಲ್ಲದ ಟಿಪ್ಪರ್ ತಂದು FC ಮಾಡುವಂತೆ ಒತ್ತಡ. ಟಿಪ್ಪರ್ನ FC ಮಾಡದ RTO ಅಧಿಕಾರಿಗಳ ಜೊತೆ ಕಿರಿಕ್. ಸಾರ್ವಜನಿಕರ ಇತರೆ ವಾಹನಗಳಿಗೂ ತಡೆಯೊಡ್ಡಿ ದರ್ಬಾರ್. ಚಿಕ್ಕಬಳ್ಳಾಪುರದಲ್ಲಿ RTO ಏಜೆಂಟ್ಗಳ ದರ್ಬಾರ್. ಹೀಗೆ RTO ಕಚೇರಿ ಮುಂದೆ ಟಿಪ್ಪರ್ ನಿಲ್ಲಿಸಿ ಸಾರ್ವಜನಿಕರ ವಾಹನಗಳ FC ಮಾಡಲು ತಡೆ ಮಾಡ್ತಾ ಇರೋದು ಚಿಕ್ಕಬಳ್ಳಾಪುರ RTO ಕಚೇರಿ ಮುಂದೆ. ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ರಾಯನಕಲ್ಲು ಗ್ರಾಮದ ಅಶ್ವತ್ಥಪ್ಪ ಎಂಬಾತ KA40A3859 ನಂಬರ್ ಟಿಪ್ಪರ್ನ ಮಾಲೀಕರಾಗಿದ್ದು, ಟಿಪ್ಪರ್ನನ್ನ FC ಮಾಡಲು RTO ಏಜೆಂಟ್ ನಾಗರಾಜ್ ಅನ್ನೋರ ಮೂಲಕ RTO ಕಚೇರಿಗೆ ಕಳಿಸಿದ್ರು. ಆದ್ರೆ ಟಿಪ್ಪರ್ನ ಟೈರ್ಗಳು ಒಡೆಯುವ ಸ್ಥಿತಿಯಲ್ಲಿದ್ದು ಟಿಪ್ಪರ್ ಚಾಲನೆಗೆ ಸೂಕ್ತವಾಗಿಲ್ಲ. ಟೈರ್ ಅನ್ನ ಬದಲಾಯಿಸಿಕೊಂಡು ಬನ್ನಿ ಎಂದು RTO ಇನ್ಸ್ಪೆಕ್ಟರ್ ದಾಸೇಗೌಡ RTO ಏಜೆಂಟ್ ನಾಗರಾಜ್ಗೆ ಸೂಚಿಸಿದ್ದಾರೆ. ಆದ್ರೆ ಇದಕ್ಕೆ ಕುಪಿತಗೊಂಡ RTO ಏಜೆಂಟ್ ನಾಗರಾಜ್ ಟಿಪ್ಪರ್ ಅನ್ನ FC ಮಾಡುವ ಜಿಯೋ ಟ್ಯಾಗಿಂಗ್ ಸ್ಥಳದಲ್ಲಿ ಅಡ್ಡ ನಿಲ್ಲಿಸಿ ಇನ್ನಿತರ ವಾಹನಗಳ FC ಮಾಡಲು ಅಡ್ಡಿಪಡಿಸಿದ್ರು. ಅಶ್ವತ್ಥಪ್ಪನವರು ಅವರ ಚಾಲಕರಿಂದ ವಾಹನವನ್ನು ಇಲ್ಲಿ ಪರಿಶೀಲನೆಗೆ ಹಾಜರಿ ಮಾಡಿದರು. ನಾನು ಈ ವಾಹನದಲ್ಲಿ ಕೆಲವೊಂದು ನ್ಯೂನತೆ ಕಂಡು ಬಂದಿರೋದ್ರಿಂದ ಪೇಂಟಿಂಗ್ ಸರಿ ಇರಲಿಲ್ಲ, FC ಸರಿಯಾಗಿ ಟೈರ್ ಸರಿ ಇರಲಿದ್ದರಿಂದ ಅವರಿಗೆ ತಿಳಿಸಿದ್ದೆ. ಆ ವಾಹನವನ್ನು ಅದರ ಚಾಲಕ ಅಥವಾ ಅವರ ಓನರ್ನ ರೆಪ್ರೆಸೆಂಟೇಟಿವ್ ವಾಹನವನ್ನು ನಾನು ತೆಗೆಯೋದಿಲ್ಲ, ಓನರು ಬರಬೇಕು, ಅವ್ರಿಗೆ ಹೇಳ್ಬಿಟ್ಟೆ ತೆಗೆಯೋದು ಅಂತ ಹೇಳ್ಬಿಟ್ಟು ಸುಮಾರು 2 ತಾಸುಗಳ ಗಂಟೆ ಇಲ್ಲೇ ನಿಲ್ಲಿಸ್ಕೊಂಡಿದ್ದಾರೆ. ಇದರಿಂದ ಬೇರೆ ಗಾಡಿಗಳಿಗೆ ಯಾವುದಕ್ಕೂ ನಾನು FC ಮಾಡೋದಕ್ಕೆ ಆಗ್ತಾ ಇರೋದ್ರಿಂದ ಬೇರೆ ಎಲ್ಲ ಸಾರ್ವಜನಿಕರಿಗೆ ತೊಂದರೆ ಆಗೋಗಿದೆ. ಹಾಗೂ ನನ್ನ ಸರ್ಕಾರಿ ನೌಕರರಿಗೆ ಅಡಚಣೆ ಮಾಡ್ತಾ ಇದ್ದಾರೆ. ಹೌದು, ಇಲ್ಲಿ ಎಲ್ಲ ಚೆನ್ನಾಗಿದೆ ಅಂತ ಹೇಳಿ ಅವರು ನನ್ನ ಮೇಲೆ ಒತ್ತಡ ಹಾಕಿ ಇದನ್ನು FC ಮಾಡಿ ಅಂತ ನನಗೆ ಪ್ರೆಸರ್ ಮಾಡ್ತಾ ಇದ್ದಾರೆ. ಇನ್ನು ಬೆಳಿಗ್ಗೆ ಸಾಯಂಕಾಲದವರೆಗೂ ಊಟ ನೀರು ಇಲ್ಲದೆ ಕಾಯ್ತಿದ್ದ ಇನ್ನಿತರ ವಾಹನ ಸವಾರರು ಬೇಡಿಕೊಂಡ್ರು. ಏಜೆಂಟ್ ನಾಗರಾಜ್ ಉದ್ದಟತನದಿಂದ ವರ್ತಿಸಿದ್ರು. ಕೊನೆಗೆ ಮಾಧ್ಯಮ ಕ್ಯಾಮೆರಾಗಳನ್ನ ಕಂಡ ನಂತರ ತಪ್ಪಾಯ್ತು ಎಂದು ಕ್ಷಮೆ ಕೇಳಿ ಟಿಪ್ಪರ್ ಅನ್ನ ತೆಗೆದು ಇನ್ನಿತರ ವಾಹನಗಳ FC ಮಾಡೋಕೆ ಅವಕಾಶ ನೀಡಿದ್ರು. ಸರ್, ನಮ್ಮ ಗಾಡಿ ಪೈಂಟ್ ಇಲ್ಲ ಅಂತಂದ್ರು ಪೈಂಟು ಮಾಡಿಸ್ಕೊಂಡು ಬಂದಿದ್ದೀನಿ ಸರ್. ನಮ್ಮ ಓನರ್ದು ಬಂದುಬಿಟ್ಟು 5 ಗಾಡಿ ಇದೆ. 5 ಗಾಡಿಯಲ್ಲಿ ಓನರ್ ಬರಬೇಕು ಅಂತಂದರೆ ಓನರ್ ಬರೋಕ್ಕಾಗಲ್ಲ ಸರ್. ಅವರು ನಾವೆಲ್ಲ ಗಾಡಿ ಟ್ಯಾಕ್ಸಿಂದ ಬಿಟ್ಟು ಎಲ್ಲ ನಾವೇ ನೋಡ್ಕೊಳ್ಳೋದು. ಮತ್ತೆ ಇವಾಗ ಟೈರ್ ಇಲ್ಲ ಅಂತ ಹೇಳ್ಬಿಟ್ಟು ಅಂತಂದ್ರು. ಸರಿ ಸರ್, ಆಯಿತು ಅಂತ ಹೇಳ್ಬಿಟ್ಟು ನಾವು ಹೇಳಿದ್ದೀವಿ ಸರ್. ಸರ್ ಚೇಂಜ್ ಮಾಡ್ತೀನಿ ಸರ್, ಬೇಕಾದ್ರೆ 10 ನಿಮಿಷದಲ್ಲಿ ನಾನು ಚೇಂಜ್ ಮಾಡ್ಕೊಡ್ತೀನಿ ಸರ್. ನಮ್ಗೆ ಇವಾಗ ಹೇಳ್ತವ್ರೆ ಸರ್ ಟೈರು ಅಂತ ಹೇಳ್ಬಿಟ್ಟು. ಆವಾಗಲೇ ನಮ್ಮ ಟೈರ್ ಇಲ್ಲ ಸರ್. ಅದೇ ನಾನು ತೆಗಿದ್ದೇನೆ ಸರ್. ಅದು ನಮ್ಗೆ ಇವಾಗ ಹೇಳ್ತವ್ರೆ ಸರ್ ಟೈರ್ ಅಂತ. ನಾವು ಟೈರ್ ಏನು ಇದು ಮಾಡಲಿಲ್ಲ, ಸ್ಟೆಪ್ನಿ ಮಾತ್ರ ಚೇಂಜ್ ಮಾಡ್ಕೊಂಡು ಬಂದಿದ್ದೀನಿ ಸರ್. ಎಲ್ಲರೂ ಸರ್ ಬರೋದೇ ಅವರು 5 ಗಂಟೆಗೆ ಸರ್ FC ನೋಡೋಕ್ಕೆ. ಬೆಳಿಗ್ಗೆ ನಾವು ಈ ಚಲನ್ ಕಟ್ಟಕ್ಕೆ ಹೋದ್ರೆ 2 ಗಂಟೆಗೆ ಚಲನ್ ಕ್ಲೋಸ್ ಆಗಿ ಹೋಗುತ್ತೆ. ಮತ್ತೆ ನಾವು ಕಟ್ಕೊಂಡು ಕಟ್ಸ್ಕೊಳಕ್ಕಾಗಲ್ಲ. ಬಟ್ FC ನೋಡ್ತಾ ಇರೋದೇ 5 ಗಂಟೆ ಮೇಲೆ ಸರ್. ಅವ್ರು ಯಾವಾಗಾದ್ರೂ ನೋಡಿ, ಈಗ ನಿಮ್ಮ ಗಾಡಿ ಫಿಟ್ ಇದೆಯೋ ಫಿಟ್ ಇಲ್ಲ ನಿಮ್ಮ ದೃಷ್ಟಿಯಲ್ಲಿ? ಸರ್ ಗಾಡಿ ಫಿಟ್ ಇದೆ, ಟೈರ್ ಒಂದಿದೆ ಸರ್. ಟೈರ್ ನಾನು ಹಾಕ್ಸಿದ್ದೀನಿ. ಅಸಲಿಗೆ ಚಿಕ್ಕಬಳ್ಳಾಪುರದ RTO ಕಚೇರಿಯಲ್ಲಿ ಏರಿಯಾ ವೈಸ್ RTO ಏಜೆಂಟ್ಗಳಿದ್ದು, ನೂತನವಾಗಿ ಬಂದಿರುವ RTO ಇನ್ಸ್ಪೆಕ್ಟರ್ ದಾಸೇಗೌಡ ಸ್ಥಳೀಯರು ಅಲ್ಲದ ಬೇರೆ ಏಜೆಂಟ್ಗಳಿಗೆ ಪ್ರಾಮುಖ್ಯತೆ ಕೊಡ್ತಿದ್ದಾರೆ ಎನ್ನುವ ಧೋರಣೆಯಿಂದ ಕೆಲವು ಸ್ಥಳೀಯ ಏಜೆಂಟ್ಗಳು ಅಧಿಕಾರಿಗಳ ಕರ್ತವ್ಯಕ್ಕೆ ಅಡ್ಡಿಪಡಿಸುತ್ತಿರುವ ಆರೋಪ ಕೇಳಿಬಂದಿದೆ. ಮುದುಕೃಷ್ಣ, ಪಬ್ಲಿಕ್ ಟಿವಿ, ಚಿಕ್ಕಬಳ್ಳಾಪುರ.